ಫೈಟರ್ ಜೆಟ್ ಪತನವನ್ನ ದೃಢಪಡಿಸಿದೆ ವಾಯುಪಡೆ. ದುಬೈ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನ ಆಗಿರೋ ಬಗ್ಗೆ ಭಾರತೀಯ ವಾಯುಪಡೆಯಿಂದ ಕೂಡ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಯುದ್ಧ ವಿಮಾನ ಪತನವನ್ನ ವಾಯುಪಡೆ ಖಚಿತಪಡಿಸಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ರಕ್ಷಣಾ ವಿಶ್ಲೇಷಕರಾದ ಚೆಂಗಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೇಸರದ ಸಂಗತಿ ಹಾಗೆ ದುರಂತ ಕೂಡ ದುಬೈ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿದೆ ಅನ್ನೋದು ಏನ್ ಹೇಳ್ತೀರಿ ಸರ್? ಈಗ ಇದು ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದು, ಮತ್ತೆ ಈಗ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಬೇರೆ ಸಪರೇಟ್ ಇಲ್ಲ ನಮ್ಮ ದೇಶದಲ್ಲಿ. ಅದೇ ಪ್ರಾಬ್ಲಮ್. ಈ ಏರ್ಕ್ರಾಫ್ಟ್ ಸರ್ಟಿಫೈ ಮಾಡಕ್ಕೆ ಮ್ಯಾನುಫ್ಯಾಕ್ಚರರೇ ಸರ್ಟಿಫೈ ಮಾಡೋದು. ಬೇರೆ ಏಜೆನ್ಸಿ ಇದೆ, ಬಟ್ ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಲ್ಲ. ಈಗ ವೆಸ್ಟರ್ನ್ ಕಂಟ್ರಿಯಲ್ಲಿ ಏನಾಗುತ್ತೆ, ವಿದೇಶದಲ್ಲಿ ವೆಸ್ಟರ್ನ್ ಇಂಡಸ್ಟ್ರಿಯಲ್ ಇದು ಅಲ್ಲಿ ಯಾವ್ದಾದ್ರೆ ಒಂದು ಏವಿಯೇಷನ್ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ಬಹಳ ಇದು ಮಾಡ್ತಾರೆ, ಎಕ್ಸಾಮಿನೇಷನ್ ಮಾಡಿ ಚರ್ಚೆ ಮಾಡಿ ಎಲ್ಲ ಸ್ಟಡಿ ಮಾಡ್ತಾರೆ. ನಮ್ ದೇಶದಲ್ಲಿ ಕಲ್ಚರ್ ಏನಂದ್ರೆ ಆಕ್ಸಿಡೆಂಟ್ ಆದ್ರೆ ಎಲ್ಲ ಕವರ್ ಅಪ್ ಮಾಡೋದು. ಅದಕ್ಕೋಸ್ಕರ ಪದೇ ಪದೇ ಇಂಥ ಆಕ್ಸಿಡೆಂಟ್, ಏವಿಯೇಷನ್ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಅದು ಮೇನ್ ಥಿಂಗ್. ಮತ್ತೆ ಎಲ್ಲ ಏರ್ಕ್ರಾಫ್ಟು ಫ್ಲೈ ಮಾಡಿದ್ರೆ ಅದು ಕ್ರ್ಯಾಶ್ ಆಗೋ ರಿಸ್ಕ್ ಇದ್ದೇ ಇರ್ತದೆ. ಸೊ ಇದು ನಾವು ಜಾಸ್ತಿ ಏನೋ ಆಗ್ತದೆ, ಎಲ್ಲ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುತ್ತೆ. ಈವನ್ ಬೋಯಿಂಗ್ ಏರ್ಕ್ರಾಫ್ಟ್ ಈಗ ಅಹಮದಾಬಾದ್ ಅಲ್ಲಿ ಹೀಗಾಗಿ ಒಂದು ಸ್ವಲ್ಪ ತಿಂಗಳ ಹಿಂದೆ ಕ್ರ್ಯಾಶ್ ಆಗಿದೆ. ಸೊ ಇದು ಪಾರ್ಟ್ ಆಫ್ ಲೈಫ್, ಇನ್ನೇನ್ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಅಡ್ವಾನ್ಸ್ ಏರ್ಕ್ರಾಫ್ಟ್ ಇನ್ನು ಏನ್ ಕಾರಣ ಈ ಸ್ಟೇಜ್ ಅಲ್ಲಿ ಹೇಳಕ್ ಕಷ್ಟ. ನಿಜ ಸರ್, ಬಟ್ ಇದು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನದ ಸಂದರ್ಭದಲ್ಲಿ ಆಗಿದ್ದು ಸಹಜವಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡುತ್ತೆ ಅಂತ ಹೇಳಿ. ಅದರಲ್ಲೂ ತೇಜಸ್ ಇತ್ತೀಚಿನ ಭಾರತದ ಯುದ್ಧ ಪರಿಸ್ಥಿತಿಯಲ್ಲೆಲ್ಲ ಬಹಳ ಕೀರ್ತಿ ಪಾತ್ರವಾಗಿದ್ದ ಯುದ್ಧ ವಿಮಾನ. ಹೀಗಾಗಿ ಸಹಜವಾಗಿ ಒಂದ್ ಸ್ವಲ್ಪ ಆತಂಕ, ಬೇಸರ, ಹಾಗೆ ಯಾವ ರೀತಿ ವಿಶ್ಲೇಷಣೆಗಳು ನಾಳೆ ದಿನ ಇಂಟರ್ನ್ಯಾಷನಲ್ ಡಯಾಸ್ ನಲ್ಲಿ ಬರುತ್ತೆ ಅನ್ನೋ ಆತಂಕ ಕೂಡ ಇದ್ದೇ ಇರುತ್ತೆ. ನಮ್ಮ ದೇಶದ್ದು, ನಮ್ಮ ಏರೋನಾಟಿಕ್ಸ್ ಇಂಡಸ್ಟ್ರಿದು ಇಮೇಜ್ಗೆ ಇದು ಒಳ್ಳೇದಲ್ಲ. ಬಟ್ ಈಗ ಇದು ಹೊರಗಡೆ ಏರ್ಕ್ರಾಫ್ಟ್ ತಗೊಂಡು ಹೋಗಿದ್ದಾರೆ. ಇನ್ನು ಅಲ್ಲಿ ಏನ್ ಸ್ಯಾಬೋಟಾಜ್ ಆಗಿದ್ದಾರೆ, ಏನಾಗಿದೆ ಯಾರಿಗೆ ಗೊತ್ತಿಲ್ಲ. ಈಗ ಇನ್ನೂ ಇನ್ವೆಸ್ಟಿಗೇಷನ್ ಶುರು ಆಗ್ಬೇಕು. ಈಗ ತಾನೇ ಆಗಿದ್ದು ಆಕ್ಸಿಡೆಂಟ್. ಸೊ ಏನ್ ಕಾರಣ, ವೆದರ್ ಇಟ್ ಇಸ್ ಬಿಕಾಸ್ ಆಫ್ ಟೆಕ್ನಿಕಲ್ ದಿಸ್ ಥಿಂಗ್ ಆರ್ ಹ್ಯೂಮನ್ ಎರರ್ ಆರ್ ಟೆಕ್ನಿಕಲ್ ಎರರ್, ಅದೇನ್ ಹಿಂಗ ಈ ಸ್ಟೇಜ್ ಅಲ್ಲಿ ಹೇಳಕ್ಕೆ ಕರೆಕ್ಟ್ ಅಲ್ಲ. ಸರ್, ಐ ನೋ ದಿಸ್ ಇಸ್ ಹೈಪೋಥೆಟಿಕಲ್, ಬಟ್ ಸ್ಟಿಲ್ ಒಂದು ದುಬೈನಲ್ಲಿ ನಡೀತಾ ಇರ್ತಕ್ಕಂಥ ಏರ್ ಶೋ ನಲ್ಲಿ ಸಾಬೋಟಾಜ್ ಮಾಡೋದೆಲ್ಲ ಅಷ್ಟು ಸುಲಭದ ಟಾಸ್ಕ್ ಆಗತ್ತಾ ಅಂತ? ಐ ಮೀನ್ ನಮ್ದು ಓಪನ್ ಮೈಂಡೆಡ್ ಇಟ್ಕೊಂಡು ಎವ್ರಿ ಪಾಸಿಬಿಲಿಟಿ ನೋಡ್ಬೇಕಲ್ಲ. ಬಿಕಾಸ್ ಇವತ್ ತನಕ ಐ ಡೋಂಟ್ ಥಿಂಕ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ನಮ್ ದೇಶದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ನಮ್ಮ ಇಂಡಿಯನ್ ಸಾಯಿಲ್ ಅಲ್ಲಿ ಕ್ರ್ಯಾಶ್ ಆಗಿಲ್ಲ ಅಲ್ಲ ಇವತ್ ತನಕ ತೇಜಸ್. ಸೊ ಸಡನ್ಲಿ ಅದು ಫಾರಿನ್ ಸಾಯಿಲ್ ಅಲ್ಲಿ ಆಗಿದ್ರೆ ವಾಟ್ ಕಮ್ಸ್ ಟು ಮೈಂಡ್ ಇಸ್ ಅದು ಏನಾದ್ರೆ ಸ್ಯಾಬೋಟಾಜ್ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ ಅಲ್ವಾ? ಬಿಕಾಸ್ ಆಲ್ ಅವರ್ ಸೆಕ್ಯೂರಿಟಿ ಚೆಕ್ಸ್ ಅಂಡ್ ಆಲ್ ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಫಾರಿನ್ ಇನ್ವಾಲ್ವ್ಮೆಂಟ್ ಇರ್ತದೆ. ಇನ್ನು ಏನ್ ಹೇಳಕ್ ಆಗಲ್ಲ. ಈ ತರ ಏರ್ ಶೋಗೆಲ್ಲ ಕಳಿಸೋ ಸಂದರ್ಭದಲ್ಲಿ ಮುಂಚೆನೆ ತಪಾಸಣೆಗಳು, ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲಾನು ಗಮನಿಸಿಯೇ ಕಳಿಸಲಾಗಿರುತ್ತೆ. ಹಾಗೆ ವೆಲ್ ಟ್ರೈನ್ಡ್ ಪೈಲಟ್ ಗಳೇ ಇರ್ತಾರೆ ಬಹುಶಃ. ನಾನು ಇನ್ ಜನರಲಿ ಕೇಳ್ತಾ ಇದ್ದೀನಿ. ಎಸ್, ಈಗ ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ ದ ಸ್ಯಾಬೋಟಾಜ್ ಆಂಗಲ್. ಯಾರಾದ್ರೆ ಏನಾದ್ರೆ ಮಾಡಿರ್ಬಹುದಾ ಇಲ್ವಾ ಅಂತ ಗೊತ್ತಿಲ್ಲ ಅಷ್ಟೇ. ಅಂಡ್ ಸಮಟೈಮ್ಸ್ ಈಗ 3 ತಿಂಗಳು 4 ತಿಂಗಳ ಹಿಂದೆ ಬೋಯಿಂಗ್ ಏರ್ಲೈನರ್ ಕ್ರ್ಯಾಶ್ ಆಯ್ತು ಅಹಮದಾಬಾದ್ ಅಲ್ಲಿ. ಅವಾಗ ಏನಾಯ್ತು ಈಗ ಅದ್ರದ್ದು ಇನ್ನೂ ನಮ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಸಿಕ್ಕಿಲ್ಲ. ಏನೋ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಯ್ತು, ಅದು ಏನೆಲ್ಲ ಆಯ್ತಲ್ವಾ. ಸೊ ದಿಸ್ ಇಸ್ ನಾಟ್ ಓಪನ್ ಅಂಡ್ ಶಟ್, ಬ್ಲಾಕ್ ಅಂಡ್ ವೈಟ್ ಏನಿಲ್ಲ ಅಲ್ಲ. ಓನ್ಲಿ ಥಿಂಗ್ ಇಸ್ ಇವತ್ ತನಕ ನಮ್ ದೇಶ ಫೈಟರ್ ಜೆಟ್ ಪತನವನ್ನ ದೃಢಪಡಿಸಿದೆ ವಾಯುಪಡೆ. ದುಬೈ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನ ಆಗಿರೋ ಬಗ್ಗೆ
ಭಾರತೀಯ ವಾಯುಪಡೆಯಿಂದ ಕೂಡ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಯುದ್ಧ ವಿಮಾನ ಪತನವನ್ನ ವಾಯುಪಡೆ ಖಚಿತಪಡಿಸಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ರಕ್ಷಣಾ ವಿಶ್ಲೇಷಕರಾದ ಚೆಂಗಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬೇಸರದ ಸಂಗತಿ ಹಾಗೆ ದುರಂತ ಕೂಡ. ದುಬೈ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ಆಗಿದೆ ಅನ್ನೋದು ಏನ್ ಹೇಳ್ತೀರಿ ಸರ್? ಈಗ ಇದು ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದು, ಮತ್ತೆ ಈಗ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬಾಡಿ ಬೇರೆ ಸಪರೇಟ್ ಇಲ್ಲ ನಮ್ಮ ದೇಶದಲ್ಲಿ. ಅದೇ ಪ್ರಾಬ್ಲಮ್. ಈ ಏರ್ಕ್ರಾಫ್ಟ್ ಸರ್ಟಿಫೈ ಮಾಡಕ್ಕೆ ಮ್ಯಾನುಫ್ಯಾಕ್ಚರರೇ ಸರ್ಟಿಫೈ ಮಾಡೋದು. ಬೇರೆ ಏಜೆನ್ಸಿ ಇದೆ, ಬಟ್ ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಲ್ಲ. ಈಗ ವೆಸ್ಟರ್ನ್ ಕಂಟ್ರಿಯಲ್ಲಿ ಏನಾಗುತ್ತೆ, ವಿದೇಶದಲ್ಲಿ ವೆಸ್ಟರ್ನ್ ಇಂಡಸ್ಟ್ರಿಯಲ್ ಇದು ಅಲ್ಲಿ ಯಾವ್ದಾದ್ರೆ ಒಂದು ಏವಿಯೇಷನ್ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ಬಹಳ ಇದು ಮಾಡ್ತಾರೆ, ಎಕ್ಸಾಮಿನೇಷನ್ ಮಾಡಿ, ಚರ್ಚೆ ಮಾಡಿ, ಎಲ್ಲ ಸ್ಟಡಿ ಮಾಡ್ತಾರೆ. ನಮ್ ದೇಶದಲ್ಲಿ ಕಲ್ಚರ್ ಏನಂದ್ರೆ ಆಕ್ಸಿಡೆಂಟ್ ಆದ್ರೆ ಎಲ್ಲ ಕವರ್ ಅಪ್ ಮಾಡೋದು. ಅದಕ್ಕೋಸ್ಕರ ಪದೇ ಪದೇ ಇಂಥ ಆಕ್ಸಿಡೆಂಟ್, ಏವಿಯೇಷನ್ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಅದು ಮೇನ್ ಥಿಂಗ್. ಮತ್ತೆ ಎಲ್ಲ ಏರ್ಕ್ರಾಫ್ಟು ಫ್ಲೈ ಮಾಡಿದ್ರೆ ಅದು ಕ್ರ್ಯಾಶ್ ಆಗೋ ರಿಸ್ಕ್ ಇದ್ದೇ ಇರ್ತದೆ. ಸೊ ಇದು ನಾವು ಜಾಸ್ತಿ ಏನೋ ಆಗ್ತದೆ, ಎಲ್ಲ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುತ್ತೆ. ಈವನ್ ಬೋಯಿಂಗ್ ಏರ್ಕ್ರಾಫ್ಟ್ ಈಗ ಅಹಮದಾಬಾದ್ ಅಲ್ಲಿ ಹೀಗಾಗಿ ಒಂದು ಸ್ವಲ್ಪ ತಿಂಗಳ ಹಿಂದೆ ಕ್ರ್ಯಾಶ್ ಆಗಿದೆ. ಸೊ ಇದು ಪಾರ್ಟ್ ಆಫ್ ಲೈಫ್, ಇನ್ನೇನ್ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಅಡ್ವಾನ್ಸ್ ಏರ್ಕ್ರಾಫ್ಟ್ ಇನ್ನು ಏನ್ ಕಾರಣ ಈ ಸ್ಟೇಜ್ ಅಲ್ಲಿ ಹೇಳಕ್ ಕಷ್ಟ. ನಿಜ ಸರ್, ಬಟ್ ಇದು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನದ ಸಂದರ್ಭದಲ್ಲಿ ಆಗಿದ್ದು ಸಹಜವಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡುತ್ತೆ ಅಂತ ಹೇಳಿ. ಅದರಲ್ಲೂ ತೇಜಸ್ ಇತ್ತೀಚಿನ ಭಾರತದ ಯುದ್ಧ ಪರಿಸ್ಥಿತಿಯಲ್ಲೆಲ್ಲ ಬಹಳ ಕೀರ್ತಿ ಪಾತ್ರವಾಗಿದ್ದ ಯುದ್ಧ ವಿಮಾನ. ಹೀಗಾಗಿ ಸಹಜವಾಗಿ ಒಂದ್ ಸ್ವಲ್ಪ ಆತಂಕ, ಬೇಸರ, ಹಾಗೆ ಯಾವ ರೀತಿ ವಿಶ್ಲೇಷಣೆಗಳು ನಾಳೆ ದಿನ ಇಂಟರ್ನ್ಯಾಷನಲ್ ಡಯಾಸ್ ನಲ್ಲಿ ಬರುತ್ತೆ ಅನ್ನೋ ಆತಂಕ ಕೂಡ ಇದ್ದೇ ಇರುತ್ತೆ. ನಮ್ಮ ದೇಶದ್ದು, ನಮ್ಮ ಏರೋನಾಟಿಕ್ಸ್ ಇಂಡಸ್ಟ್ರಿದು ಇಮೇಜ್ಗೆ ಇದು ಒಳ್ಳೇದಲ್ಲ. ಬಟ್ ಈಗ ಇದು ಹೊರಗಡೆ ಏರ್ಕ್ರಾಫ್ಟ್ ತಗೊಂಡು ಹೋಗಿದ್ದಾರೆ. ಇನ್ನು ಅಲ್ಲಿ ಏನ್ ಸ್ಯಾಬೋಟಾಜ್ ಆಗಿದ್ದಾರೆ, ಏನಾಗಿದೆ ಯಾರಿಗೆ ಗೊತ್ತಿಲ್ಲ. ಈಗ ಇನ್ನೂ ಇನ್ವೆಸ್ಟಿಗೇಷನ್ ಶುರು ಆಗ್ಬೇಕು. ಈಗ ತಾನೇ ಆಗಿದ್ದು ಆಕ್ಸಿಡೆಂಟ್. ಸೊ ಏನ್ ಕಾರಣ, ವೆದರ್ ಇಟ್ ಇಸ್ ಬಿಕಾಸ್ ಆಫ್ ಟೆಕ್ನಿಕಲ್ ದಿಸ್ ಥಿಂಗ್ ಆರ್ ಹ್ಯೂಮನ್ ಎರರ್ ಆರ್ ಟೆಕ್ನಿಕಲ್ ಎರರ್, ಅದೇನ್ ಹಿಂಗ ಈ ಸ್ಟೇಜ್ ಅಲ್ಲಿ ಹೇಳಕ್ಕೆ ಕರೆಕ್ಟ್ ಅಲ್ಲ. ಸರ್, ಐ ನೋ ದಿಸ್ ಇಸ್ ಹೈಪೋಥೆಟಿಕಲ್, ಬಟ್ ಸ್ಟಿಲ್ ಒಂದು ದುಬೈನಲ್ಲಿ ನಡೀತಾ ಇರ್ತಕ್ಕಂಥ ಏರ್ ಶೋ ನಲ್ಲಿ ಸ್ಯಾಬೋಟಾಜ್ ಮಾಡೋದೆಲ್ಲ ಅಷ್ಟು ಸುಲಭದ ಟಾಸ್ಕ್ ಆಗತ್ತಾ ಅಂತ? ಐ ಮೀನ್ ನಮ್ದು ಓಪನ್ ಮೈಂಡೆಡ್ ಇಟ್ಕೊಂಡು ಎವ್ರಿ ಪಾಸಿಬಿಲಿಟಿ ನೋಡ್ಬೇಕಲ್ಲ. ಬಿಕಾಸ್ ಇವತ್ ತನಕ ಐ ಡೋಂಟ್ ಥಿಂಕ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ನಮ್ ದೇಶದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ನಮ್ಮ ಇಂಡಿಯನ್ ಸಾಯಿಲ್ ಅಲ್ಲಿ ಕ್ರ್ಯಾಶ್ ಆಗಿಲ್ಲ ಅಲ್ಲ ಇವತ್ ತನಕ ತೇಜಸ್. ಸೊ ಸಡನ್ಲಿ ಅದು ಫಾರಿನ್ ಸಾಯಿಲ್ ಅಲ್ಲಿ ಆಗಿದ್ರೆ ವಾಟ್ ಕಮ್ಸ್ ಟು ಮೈಂಡ್ ಇಸ್ ಅದು ಏನಾದ್ರೆ ಸ್ಯಾಬೋಟಾಜ್ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ ಅಲ್ವಾ? ಬಿಕಾಸ್ ಆಲ್ ಅವರ್ ಸೆಕ್ಯೂರಿಟಿ ಚೆಕ್ಸ್ ಅಂಡ್ ಆಲ್ ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಫಾರಿನ್ ಇನ್ವಾಲ್ವ್ಮೆಂಟ್ ಇರ್ತದೆ. ಇನ್ನು ಏನ್ ಹೇಳಕ್ ಆಗಲ್ಲ. ಈ ತರ ಏರ್ ಶೋಗೆಲ್ಲ ಕಳಿಸೋ ಸಂದರ್ಭದಲ್ಲಿ ಮುಂಚೆನೆ ತಪಾಸಣೆಗಳು, ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲಾನು ಗಮನಿಸಿಯೇ ಕಳಿಸಲಾಗಿರುತ್ತೆ. ಹಾಗೆ ವೆಲ್ ಟ್ರೈನ್ಡ್ ಪೈಲಟ್ ಗಳೇ ಇರ್ತಾರೆ ಬಹುಶಃ. ನಾನು ಇನ್ ಜನರಲಿ ಕೇಳ್ತಾ ಇದ್ದೀನಿ. ಎಸ್, ಈಗ ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ ದ ಸ್ಯಾಬೋಟಾಜ್ ಆಂಗಲ್. ಯಾರಾದ್ರೆ ಏನಾದ್ರೆ ಮಾಡಿರ್ಬಹುದಾ ಇಲ್ವಾ ಅಂತ ಗೊತ್ತಿಲ್ಲ ಅಷ್ಟೇ. ಅಂಡ್ ಸಮಟೈಮ್ಸ್ ಈಗ 3 ತಿಂಗಳು 4 ತಿಂಗಳ ಹಿಂದೆ ಬೋಯಿಂಗ್ ಏರ್ಲೈನರ್ ಕ್ರ್ಯಾಶ್ ಆಯ್ತು ಅಹಮದಾಬಾದ್ ಅಲ್ಲಿ. ಅವಾಗ ಏನಾಯ್ತು ಈಗ ಅದ್ರದ್ದು ಇನ್ನೂ ನಮ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಸಿಕ್ಕಿಲ್ಲ. ಏನೋ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಯ್ತು, ಅದು ಏನೆಲ್ಲ ಆಯ್ತಲ್ವಾ. ಸೊ ದಿಸ್ ಇಸ್ ನಾಟ್ ಓಪನ್ ಅಂಡ್ ಶಟ್, ಬ್ಲಾಕ್ ಅಂಡ್ ವೈಟ್ ಏನಿಲ್ಲ ಅಲ್ಲ. ಓನ್ಲಿ ಥಿಂಗ್ ಇಸ್ ಇವತ್ ತನಕ ನಮ್ ದೇಶ